ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕೆಲವೊಂದು ವಾರಗಳಿಂದ ಬಿಹಾರದ ಭೋಜ್ಪುರಿ ಪ್ರದೇಶದಲ್ಲಿ ಅಲ್ಲಿ ಜುವೈನಾ ಅನ್ನೋ ಪ್ಲೇಸ್ ನಲ್ಲಿ ಭರತ್ ಭೂಷಣ್ ತಿವಾರಿ ಅನ್ನೋನ್ನ 28 ವರ್ಷದ ಯುವಕ. ಇವನು BSc ಸೆಕೆಂಡ್ ಇಯರ್ ಓದ್ತಾ ಇರ್ತಾನೆ. ಒಳ್ಳೆ ಸ್ಟೂಡೆಂಟ್ ಅಂತಾನೂ ಹೇಳಲಾಗ್ತಿದೆ. ಇವನನ್ನ ಬಿಹಾರದ ಪೊಲೀಸರು ಫೇಕ್ ಎನ್ಕೌಂಟರ್ ನ ಮಾಡಿದ್ದಾರೆ. ಅಸಲಿಗೆ ಏಕೆ ಮಾಡಿದ್ದಾರೆ, ಇವನು ಮಾಡಿದ ತಪ್ಪೇನು, ಅಥವಾ ಇವನು ಸಿಸ್ಟಮ್ ನ ಕ್ವಶನ್ ಮಾಡಿದ್ಕೆ ಎಲ್ಲರೂ ಒಂದಾಗ್ಬಿಟ್ಟು ಇವನನ್ನ ಮುಗಿಸಿದ್ರ, ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. ಕಳೆದ 2-3 ವರ್ಷದ ಹಿಂದೆ ಬಿಹಾರದ ಜುವೈನಾ ಅನ್ನೋ ಪ್ಲೇಸ್ ಅಲ್ಲಿ ಫ್ಲಡ್ ಆಗಿರುತ್ತೆ. ಮಳೆ ಬಂದ್ಬಿಟ್ಟು ಮನೆ ಒಳಗೆಲ್ಲ ನೀರು ಬಂದು ಮನೆಗಳೆಲ್ಲ ಬಿದ್ದೋಗಿರುತ್ತೆ. ಸರ್ಕಾರದಿಂದ ಒಂದು ಅಮೌಂಟ್ ಅನ್ನ ರಿಲೀಸ್ ಮಾಡಿರ್ತಾರೆ. ಆ ಅಮೌಂಟ್ 2-3 ವರ್ಷಗಳು ಕಳೆದ್ರು ಕೂಡ ಅದು ಜನರ ಕೈಗೆ ಸಿಕ್ಕಿರೋದಿಲ್ಲ. ಅದು ಹಾಗೆ ಕೊಳ್ತೋಗಿರುತ್ತೆ. ಎಷ್ಟೇ ಸಾರಿ ಇವರು ಅಪ್ಲಿಕೇಶನ್ ಹಾಕಿದ್ರು ಕೂಡ ಅದಕ್ಕೆ ಉತ್ತರ ಕೂಡ ಯಾವ ಅಧಿಕಾರಿ ಕೂಡ ಕೊಟ್ಟಿರಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಈ ತಿವಾರಿ ಅನ್ನೋ ಹುಡುಗ ತನ್ನ ಫೇಸ್ಬುಕ್ ನಲ್ಲಿ ಯಾವಾಗ ಲೈವ್ ಬರ್ತಾ ಇರ್ತಾನೆ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಅದನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾನೆ. ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಇರ್ತಾನೆ. ಅಧಿಕಾರಿಗಳನ್ನ, ಗೌರ್ಮೆಂಟ್ ಆಫೀಸಲ್ಲಿ ಅಧಿಕಾರಿಗಳನ್ನ ಕೆಲಸ ಮಾಡಿದಾರೆ ಯಾರು ಸೋಂಬೇರಿತನ ಇರ್ತಾರೋ ಅವರನ್ನ ಹೋಗಿ ಕ್ವಶನ್ ಮಾಡ್ತಾರೆ. ಹಲವು ಬಾರಿ ಇವನನ್ನ ಆಫೀಸಿಂದ ತನ್ನ ಆಳುಗಳಿಂದ, ಸೆಕ್ಯೂರಿಟಿಗಳಿಂದ ಹೊರಗಡೆ ತಳ್ಳಿರೋದು ಕೂಡ ಉಂಟು. ಇದೇನಾಗುತ್ತೆ, ಬರ್ತಾ ಇವನು ಡೈಲಿ ವಿಡಿಯೋ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲದನ್ನು ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಈ ತಪ್ಪು ನಡೀತಾ ಇದೆ, ಅಲ್ಲಿ ಅವರಿಗೆ ಪರಿಹಾರ ಕೊಡ್ಬೇಕಿತ್ತು, ನೀವ್ಯಾಕೆ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳನ್ನ ಕೇಳ್ತಾ ಇರ್ತಾನೆ. ಇವರೆಲ್ಲ ಮಾತು ಕೇಳಲ್ಲ, ಈಗೆಲ್ಲ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ಬಿಡ್ತಾನೆ, ಕಂಟ್ರಿ ಪಿಸ್ತೂಲ್ ಅನ್ನ ಪರ್ಚೇಸ್ ಮಾಡ್ತಾನೆ. ಇವನು ಮಾಡಿದ ತಪ್ಪಂದ್ರೆ ಇದು ಕಾನೂನು ಬಾಹಿರನೇ, ಬಟ್ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವನು ಕಂಟ್ರಿ ಪಿಸ್ತೂಲ್ ಅನ್ನ ಪರ್ಚೇಸ್ ಮಾಡ್ತಾನೆ. ಆ ಕಂಟ್ರಿ ಪಿಸ್ತೂಲ್ ಇಂದ ಎದುರಿಸಿ ಇವನು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾನೆ. ಅಲ್ಗೂ ಕೂಡ ಅಧಿಕಾರಿಗಳನ್ನ ಎದುರಿಸಿರ್ತಾನೆ. ಅಧಿಕಾರಿಗಳೆಲ್ಲ ಸೇರ್ಬಿಟ್ಟು ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಇದೇ ತಿಂಗಳ ಜೂನ್ 15ನೇ ತಾರೀಕು, ಅದಕ್ಕಿಂತ ಮುಂಚೆ ಒಂದು ವಾರದ ಹಿಂದೆ ಏನಾಯ್ತು ಅಂತ ಹೇಳಿದೀನಿ. ಪದೇ ಇವರ ಮನೆ ಹತ್ರ ಏನು ಪೊಲೀಸರು ಬರ್ತಾ ಇರ್ತಾರೆ, ಇವನು ಇಲ್ಲಿಗಲ್ ವೆಪನ್ ಅನ್ನ ಹಿಡ್ಕೊಂಡಿದ್ದಾನೆ ಅನ್ನೋದಕ್ಕೆ. ಬಟ್ ಇವನ್ ಯಾವ್ದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಲ್ಲ, ಯಾವ್ದೇ ಒಂದು ಕೇಸ್ ಕೂಡ ಇವನ ಮೇಲೆ ಇರೋದಿಲ್ಲ. ಇವನು ನ್ಯಾಯ ಕೇಳ್ತಾ ಇರ್ತಾನೆ, ಸಿಸ್ಟಮ್ ಅನ್ನ ವಿರೋಧ ಮಾಡ್ಕೊಂಡಿರ್ತಾನೆ. ಪೊಲೀಸರು ಏನ್ ಮಾಡ್ಬಿಡ್ತಾರೆ, ದಿನೇ ಇವನ ಮನೆ ಹತ್ರ ಬಂದ್ಬಿಟ್ಟು ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಇಟ್ಕೊಂತಾನೆ. ದೊಡ್ಡ ಇನ್ಸ್ಪೆಕ್ಟರ್ ಇಂದ ಹಿಡಿದು ADGP ವರ್ಗುನು ಪೊಲೀಸರು ಅಲ್ಲಿಗೆ ಬರ್ತಾರೆ. ವಿತ್ ಆರ್ಮಿ ಸಮೇತ ಬರ್ತಾರೆ. ನೋಡಿ, 200-300 ಜನ ಪೊಲೀಸ್ ಇದ್ರು ಅವನು ಜಗ್ಗದಿಲ್ಲ. ಇವನನ್ನ ಅಲ್ಲಿನ ಬಿಹಾರ ಜನರು ಭಗತ್ ಸಿಂಗ್ ಗೆ ಹೋಲಿಸ್ತಾರೆ. ಇವನು ಆಕ್ಚುಲಿ ಭಗತ್ ಸಿಂಗ್ ಇಂದಾನೆ ಇನ್ಸ್ಪಿರೇಷನ್ ಆಗಿರ್ತಾನೆ. ನೋಡಿ, ಇವ್ರಿಗೆಲ್ಲ ಹೇಳಿದ್ರೆ ಮಾತ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಇವನು ತನ್ನ ಕಂಟ್ರಿ ಪಿಸ್ತೂಲ್ ಇಂದ ಎದುರಿಸ್ತಾ ಇರ್ತಾನೆ. ಬಟ್ ಇವನು ಯಾರಿಗೇನು ತೊಂದರೆ ಮಾಡಿರೋದಿಲ್ಲ. ಇದೇ ತಿಂಗಳ ಜೂನ್ 17ನೇ ತಾರೀಕು ಏನಾಗುತ್ತೆ, ಇವನ ಮನೆಗೆ ಏನು 2-3 ಕಾರುಗಳಿಂದ ಪೊಲೀಸರು ಬರ್ತಾರೆ. 20ಕ್ಕಿಂತ ಅಧಿಕ ಜನ ಪೊಲೀಸ್ ಇರ್ತಾರೆ. ಇವನು ಒಬ್ನೇ ಇರ್ತಾನೆ. ಇವ್ರ ಅಪ್ಪ ಅಮ್ಮ ಕೂಡ ಜೊತೆಗಿರ್ತಾನೆ. ಇವನೇನಂದ್ರು ಮಾತು ಕೇಳಲ್ಲ. ಅವರು ಪಿಸ್ತೂಲ್ ಅನ್ನ ಸರೆಂಡರ್ ಮಾಡೋ ಅಂತಾರೆ. ಇವನ್ ಕೇಳಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಯಾವ್ದೇ ಕ್ರಿಮಿನಲ್ ಕೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಸುಮ್ನೆ ಅಲ್ಲಿ ಮಂಚದ ಮೇಲೆ ಕೂತಿರ್ತಾನೆ. ಇವನ್ ಏನ್ ಮಾಡ್ಬಿಡ್ತಾನೆ, ಇವರು ಎಷ್ಟೊತ್ತಾದ್ರೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಪಿಸ್ತೂಲ್ ಅನ್ನ ಸರೆಂಡರ್ ಮಾಡಂತ ಕೇಳ್ತಾರೆ. ಅವತ್ತು ಬೆಳಗಿನ ಸಾಯಂಕಾಲ ತನಕ ಪೊಲೀಸರು ಅಲ್ಲೇ ಇರ್ತಾರೆ. ಹತ್ತತ್ರ 20ಕ್ಕಿಂತ ಅಧಿಕ ಪೊಲೀಸರು ವಿತ್ ಆರ್ಮಿ ಬೆಟಾಲಿಯನ್ ಬಂದಿರುತ್ತಲ್ಲಿ 3 ಕಾರಲ್ಲಿ ಬಂದಿರ್ತಾರೆ. ಇವನೇನ್ ಮಾಡ್ಬಿಡ್ತಾನೆ, ನಮ್ಮ ಫ್ಯಾಮಿಲಿಗೆಲ್ಲ ತೊಂದರೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾನೆ. ಆ ಹಿಂದ್ಗಡೆ ಸರಿ ನೀವು ಈ ವಿಡಿಯೋದಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಲೈವ್ ಅನ್ನ ಅವರ ತಮ್ಮನಿಗೆ ಹಿಡ್ಕೊಳ್ಳೋಕೆ ಹೇಳ್ಬಿಟ್ಟು ಇವನು ಮಾತಾಡ್ತಾನೆ ಪೊಲೀಸರಿಗೆ. ಅಫ್ಕೋರ್ಸ್ ಇವನು ಯಾರಿಗೂ ಬೆಲೆ ಕೊಡ್ದಂಗೆ ಮಾತಾಡ್ತಾ ಇರ್ತಾನೆ. ಯಾಕಂದ್ರೆ ಇವನ್ ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಲ್ಲ, ಆದ ಕಾರಣಕ್ಕೆ ಇವನು ಎಲ್ಲೂ ಮಾತಿನಲ್ಲಿ ಜಗ್ಗದಿಲ್ಲ. ಇವ್ರೇನು ರೋಡ್ ಹತ್ರ ಹೋದ್ಮೇಲೆ ಬಿಡು ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸರೆಂಡರ್ ಆಗ್ತೀನಿ ಅಂತ ಲೈವ್ ವಿಡಿಯೋ ಮಾಡ್ಕೊಂಡು ಬಂದು ತನ್ನ ಪಿಸ್ತೂಲ್ ಅನ್ನ ರೋಡಿಗೆ ಹಾಕ್ತಾನೆ. ಪೊಲೀಸರು ಬಂದು ಅದನ್ನ ತಗೊಳ್ಳೋ ಅಷ್ಟೊತ್ತಿಗೆ ಕಾಲಿಗೆ 2 ಬುಲೆಟ್, ಅಪ್ಪರ್ ಬಾಡಿಗೆ 2 ಬುಲೆಟ್ ಅನ್ನು ಹೊಡಿತಾರೆ. ಅದಾದ ನಂತರ ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಮರಣ ಹೊಂದುತ್ತಾನೆ. ಇದಾದ್ಮೇಲೆ 17ನೇ ತಾರೀಕು ಇದಾಯ್ತು. 18-19ನೇ ತಾರೀಕು ಇವನನ್ನ ಮಣ್ಣು ಮಾಡಕ್ಕೆ ಹೋದಾಗ ಆ ಜುವೈನಾ ಪ್ಲೇಸ್ ಅಂತ ನಗರದಲ್ಲಿ ಹತ್ತತ್ರ 1 ಲಕ್ಷಕ್ಕೂ ಅಧಿಕ ಜನ ಅಲ್ಲಿಗೆ ಬರ್ತಾರೆ. ಅಲ್ಲಿ 4-5 ಪೊಲೀಸ್ ಜೀಪ್ಗಳೇನ್ ಬಂದಿರುತ್ತೆ, ಆ ಪೊಲೀಸ್ ಜೀಪ್ಗೆ ಕಲ್ಲಲ್ಲೇ ಹೊಡೆದು ಕಳಿಸ್ತಾರೆ. ನಿಮ್ಮಿಂದ ಒಬ್ಬ ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ನ ಫಾಲೋವರು ಇವತ್ತು
ಅನ್ಯಾಯವಾಗಿ ಮರಣ ಹೊಂದಿದ್ದಾನೆ, ನಿಮ್ಮ ದುಷ್ಟತನದಿಂದ ಪೊಲೀಸರ ವರ್ತನೆಯಿಂದ ಈಗ ಆಗಿದೆ ಅಂತ ಹೇಳ್ಬಿಟ್ಟು ಜನರು ಅವರಿಗೆ ಕಲ್ಲಲ್ಲಿ ಹೊಡೆದು ಕಳಿಸ್ತಾರೆ. ಸದ್ಯ ಇವನು ಮಾಡಿದ ತಪ್ಪು ಏನಂತಂದ್ರೆ ಆ ಕಂಟ್ರಿ ಪಿಸ್ತೂಲ್ ಅನ್ನ ಹಿಡ್ಕೊಂಡು ಅಧಿಕಾರಿಗಳಿಗೆ ಬೆದರಿಸಿದ್ದು ಬಿಟ್ಟು ಯಾವುದೇ ಕಾರಣಕ್ಕೂ ಒಂದು ಬುಲೆಟ್ ಸಮೇತ ಅವ್ರ ಕಡೆ ಹೊಡೆದಿರ್ಲಿಲ್ಲ. ನೋಡಿ, ಸಿಸ್ಟಮ್ ನ ಕ್ವಶನ್ ಮಾಡಿದ್ಕೆ ಇಲ್ಲಿ ಒಂದು ಪ್ರಾಣ ಹೋಯ್ತು. ಅವತ್ ಏನು ಅವನ ಮಣ್ಣಿನ ದಿನ ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು, ಅದಕ್ಕಿಂತ ಮುಂಚೆ ಆ ಲಕ್ಷ ಜನ ಇವನಿಗೆ ಸಪೋರ್ಟ್ ಏನಾರ ಮಾಡಿದ್ದಿದ್ರೆ ಅವತ್ತು ಅವ್ನು ಬದುಕುಳಿತಿದ್ದ, ಅಲ್ಲಿ ಬೇರೆ ಕೆಲಸಗಳು ಕೂಡ ಆಗ್ತಾ ಇದ್ವು. ಬಿಹಾರದ ಜನರು ಅವನನ್ನ ಭಗತ್ ಸಿಂಗ್ಗೆ ಹೋಲಿಸ್ತಾ ಇದ್ರು, ಇವತ್ತು ಮಣ್ಣಾಗಿ ಹೋಗಿದ್ದಾನೆ. ನಿಮ್ಗೆ ಏನನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.